ಭಾರತೀಯ ಕೃಷಿ ಸಮಾಜ ರೈತ ಸಂಘಟನೆ ವತಿಯಿಂದ ನಮ್ಮ ದೇಶದ ಗೌರವಯುತ ಪ್ರಧಾನಮಂತ್ರಿಗಳಿಗೆ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ತಮ್ಮ ಮೂಲಕ ನಾವು ಸಂದೇಶವನ್ನು ಕಳಿಸ್ತಾ ಇದ್ದೀವಿ. ಪಾಶ್ಚಿಮಾತ್ಯ ರಾಷ್ಟ್ರದಲ್ಲಿ ಆದಂಥ ಯುದ್ಧದ ಭೀತಿಯಿಂದಾಗಿ ಪಕ್ಕದ ದೇಶಗಳ ದುಷ್ಪರಿಣಾಮ ಆಗ್ತಕ್ಕಂಥ ಗಂಭೀರತೆಯನ್ನು ನಾವು ಸತತ 4 ತಿಂಗಳಿಂದ ನೋಡ್ಕೊತ ಬಂದಿದ್ದೀವಿ. ಇವತ್ತು ನಮ್ಮ ದೇಶದ ಸ್ವತಃ ಪ್ರಧಾನಮಂತ್ರಿಗಳು ಒಪ್ಪಿಕೊಂಡು ಇನ್ನೂ ನಮ್ಮ ದೇಶ ಹೆಚ್ಚಿನ ಬಡತನ ಪ್ರಸಂಗ ಹೋಗಿದೆ ಅಂತ ಹೇಳಿಕೆ ಅವ್ರು ತಮ್ಮ ಬಾಯಿಂದ ತಾವೇ ಹೇಳ್ತಾ ಇದ್ದಾರೆ. ಇವತ್ತು ಇದೆಲ್ಲ ಕಾರಣಕ್ಕೇನು ನಮ್ಮ ಕೃಷಿಗೆ ಯಾವುದೇ ರೀತಿ ಕೊರತೆಯಾಗದಂಗೆ ಮಾನ್ಯ ಪ್ರಧಾನಮಂತ್ರಿಗಳು ಕರ್ನಾಟಕದ ಮುಖ್ಯಮಂತ್ರಿ ಗಮನ ವಹಿಸಬೇಕು. ವಾಣಿಜ್ಯ ಮತ್ತು ಕೈಗಾರಿಕೆ ಬಗ್ಗೆ ನಾವು ಮಾತಾಡೋಂಗಿಲ್ಲ. ನಮ್ಮ ರೈತರಿಗೆ ಕೊರತೆಯಾಗದಂಥ ಡೀಸೆಲ್ ವ್ಯವಸ್ಥೆಯನ್ನು, ಪೆಟ್ರೋಲ್ ವ್ಯವಸ್ಥೆಯನ್ನು ರಿಯಾಯಿತಿ ದರದಲ್ಲಿ ಪೂರೈಸಬೇಕು. ಇವತ್ತು ಶೇಕಡ 70ರಷ್ಟು ನಮ್ಮ ಕೃಷಿ ವಲಯ ಯಾಂತ್ರೀಕರಣ ಮೇಲೆ ಅವಲಂಬನೆ ಆಗಿದೆ. ಆ ಭೂಮಿಯಲ್ಲಿ ಆ ಕೊಳೆ ಆ ಮನುಷ್ಯರ್ಕಿಂತ ಅದು ಕೊರತೆ ಆಗ್ತದೆ. ಅದು ಸಂಬಂಧವಾಗಿ ನಮ್ಮ ರೈತರಿಗೆ ಬೇಕಾದಂಥ ಡಿಸೇಲವನ್ನು ರಿಯಾಯಿತಿ ದರದಲ್ಲಿ ಕೊಡಬೇಕು. ಇದರಿಂದ ರೈತರನ್ನ ಸುಭಿಕ್ಷೆಯನ್ನಾಗಿಡಬೇಕು ಅಂತ ಮಾತನ್ನು ಹೇಳ್ತಾರೆ. ಯಾಕೆ ಈಗಾಗಲೇ ಕೃಷಿ ಚಟುವಟಿಕೆ ಭಾಳ ಅತ್ಯುತ್ಸಾಹವಾಗಿ ಹವಾಮಾನ ಕೂಡ ನಮಗೆ ಸಹಕಾರ ಕೊಡ್ತಾ ಇದೆ. ರೈತರು ಅತಿ ಉತ್ಸಾಹದಿಂದ ಕೃಷಿ ಸಿದ್ಧತೆಯನ್ನು ಮಾಡ್ಕೊಂಡು ಬಿತ್ತನೆಗೆ ತಯಾರಾಗಿದ್ದಾರೆ. ಅದಕ್ಕಾಗಿ ನೀವು ಡೀಸೆಲ್ ಕೊರತೆ ಮಾಡ್ದಂಗೆ ನಮ್ಮ ರಿಯಾಯಿತಿ ದರದಲ್ಲಿ ರೈತರಿಗೆ ಕೊಡಬೇಕಂತ ಒತ್ತಾಯವನ್ನು ನೀವು ಮಾಡ್ತಾಯಿದ್ದೀನಿ. ಜೊತೆಗೆ ಬೀಜ ಗೊಬ್ಬರದ ಕೂಡ ಇವತ್ತು ನಮ್ಮ ಕೃಷಿ ಸಚಿವರು ಮಂಡ್ಯ ಬಿಟ್ಟರೆ ವಿಧಾನಸೌಧ ಬಿಟ್ಟರೆ ಬೆಂಗಳೂರು, ಮಂಡ್ಯ ಬಿಟ್ಟರೆ ಇಲ್ಲಿ ಬರ್ತಾಯಿಲ್ಲ. ಬೇರೆ ಜಿಲ್ಲೆಯಲ್ಲಿ ರೈತದಾರರು ಗೊತ್ತಿಲ್ಲ. ಇವತ್ತು ಅವರು ತಾವು ಒಪ್ಪಿಕೊತಾರೆ ನಮ್ಮ ದೇಶದ ರಾಜ್ಯದಲ್ಲಿ 30% ಗೊಬ್ಬರ ಕೊರತೆ ಆಕೈತೆ ಅಂತ ಮಾತನ್ನು ಹೇಳಿಕೆ ಅವ್ರು ನಾಚಿಕೆ ಆಗಬೇಕು. ಯಾವ ಜಿಲ್ಲೆಯಲ್ಲಿ ಏನು ವಾತಾವರಣ, ಯಾವ ಜಿಲ್ಲೆಯಲ್ಲಿ ಪ್ರತಿಕೂಲ ಪರಿಣಾಮ ಇದೆ ಅಂತ ಮಾತನ್ನು ಅವ್ರು ಅಧ್ಯಯನ ಮಾಡಿ ಹೇಳಬೇಕಾಗಿತ್ತು. ಇವತ್ತು ಅಧಿಕಾರಿಗಳು ಜಿಲ್ಲೆಗೆ ಬೇಕಾದಂಥ ಗೊಬ್ಬರ ಬೀಜ ನಮ್ಮ ದಾಸ್ತಾನಿದೆ ಅಂತ ಹೇಳ್ತಾರೆ. ಇವತ್ತು ಮಾನ್ಯತೆ ಅವರ ನೋಡ್ಬೇಕು. ಹಾವೇರಿ ಒಳಗೆ ರೈತರು ಊಟದ ಡಬ್ಬಿ, ನೀರು ಡಬ್ಬಿ, ಮಕ್ಕಳ ಕರ್ಕೊಂಬಂದು ಕಾಯ್ತಕ್ಕಂಥ ಪರಿಸ್ಥಿತಿ ಅವೆಲ್ಲ ಗಮನಿಸಿರ್ಬೇಕು. ನಾವು ಮಾಧ್ಯಮದ ಮುಖಾಂತರ ಗಮನಿಸಿದ್ದೀವಿ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನೀವು ಚುನಾವಣೆ ಸಂದರ್ಭದಲ್ಲಿ ರೈತರ ಪರವಾಗಿ ಸರ್ಕಾರ ಇರ್ತೈತಿ, ರೈತರ ಪರವಾಗಿ ನಾವು ಅದೇವಂತ ಮಾತನ್ನು ಹೇಳಿದಂಥ ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ರೈತರ ಬಗ್ಗೆ ಎಷ್ಟು ನೀವು ಗೌರವ ಕೊಡ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭ ನಾವು ಹೇಳಿಕ್ಕೆ ಇಚ್ಛಪಡ್ತೇವೆ. ಯಾಕಂದ್ರೆ ನೀವು ರೈತರ ಗೌರವ ಕೊಡ್ತಾ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಯಾವುದೇ ರೀತಿಯ ಕೊರತೆ ಆಗದಂಗೆ ಸರ್ಕಾರ ರೈತರನ್ನ ಸಮಾಧಾನ ಪಡಿಸೋ ಜವಾಬ್ದಾರಿ ತಮ್ಮ ಮೇಲಿದೆ. ಅದಕ್ಕಾಗಿ ಇವತ್ತು ಬೆಳಗಾವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಭಾರತೀಯ ಕೃಷಿ ಸಮಾಜ ಸಂಘಟನೆಯಿಂದ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳು ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಸರ್, ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಯಾವ ರೀತಿ ಕೃಷಿ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀಳುತ್ತೆ ಸರ್? ನಾವು ರೈತರೆಲ್ಲ ಪೂರ್ತಿ ಕೃಷಿ ವಲಯನ ಕುಸಿತಾ ಇದೆ. ಇವತ್ತು ಈ ಕಡೆ ಕಾಳಸಂತೆಯಲ್ಲಿ ಆಗ್ತಕ್ಕಂಥ ಕಳಪೆ ಮಟ್ಟದ ಬೀಜ, ಗೊಬ್ಬರ, ಕ್ರಿಮಿನಾಶಕಗಳನ್ನು ನಾವು ಇಲ್ಲಿ ತತ್ತರಿಸಿ ಹೋಗ್ತಾ ಇದ್ದೀವಿ. ರೈತರ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕ ಬೆಲೆ ಇಲ್ಲ. ಈ ಕಡೆ ಡೀಸೆಲ್ ದರವನ್ನು ಹೆಚ್ಚು ಮಾಡೋದ್ರ ಮುಖಾಂತರ ನಾವು ಇದು ಕೃಷಿ ಮಾಡೋದು ಬಿಡಬೇಕನ್ನುವಂಥ ಸಂದರ್ಭ ರೈತರಿಗೆ ಭಾಳ ತಾತ್ಸಾರ ಭಾವನದಲ್ಲಿದ್ದಾರೆ. ಇವತ್ತು ಈ ರೀತಿ ಹೆಚ್ಚು ಮಾಡೋದು, ಅದಕ್ಕೆ ನಾವು ತಮ್ಮ ಮೂಲಕ ಹೇಳ್ತಾ ಇದ್ದೀವಿ. ನೀವು ವಾಣಿಜ್ಯ ಮತ್ತು ಕೈಗಾರಿಕೆ ಬಗ್ಗೆ ನಾವು ಮಾತಾಡೋಂಗಿಲ್ಲ. ರೈತರಿಗೆ ನೀವು ಹೆಚ್ಚಿನ ರಿಯಾಯಿತಿ ದರದಲ್ಲಿ ಕೊಡೋದು ಇದು ಒಂದು ಗ್ಯಾರಂಟಿ ಭಾಗ್ಯ ಅಂತ ತಿಳ್ಕೊಂಡು ಕರ್ನಾಟಕದ ರೈತರಿಗೆ ಉತ್ತಮವಾದ ಡೀಸೆಲನ್ನು ರಿಯಾಯಿತಿ ದರದಲ್ಲಿ ಅವ್ರು ಯಾವ ಥರ ಡಬ್ಬಿ ಒಳಗೆ ಹೋಗ್ತಾರೋ ಅಥವಾ ಟ್ರ್ಯಾಕ್ಟರ್ದಾಗ ಹೋಗ್ತಾರೋ ಅನ್ನೋಂಥ ನಿರ್ಬಂಧ ಮಾಡದೇ ನೀವು ರೈತರಿಗೆ ಸಕಾಲಕ್ಕೆ ಡೀಸೆಲವನ್ನು ಪೂರೈಸಬೇಕನ್ನುವಂಥ ಮಾತನ್ನು ತಮ್ಮ ಈ ಮೂಲಕ ಹೇಳಿ ಚರ್ಚೆ ಪಡ್ತೀನಿ. ಓಕೆ ಸರ್.